ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ 69 ವಂಡರ್ಲೆಸ್. ಸೊ ನಾನಿವತ್ತು ಇದ್ದೀನಿ ಒನ್ ಆಫ್ ದ ಬೆಸ್ಟ್ ಎವರ್ ಮಾಡಿಫೈಡ್ ಎಕ್ಸ್ಪಲ್ಸ್ ಆ್ಯಂಡ್ ದಿಸ್ ಇಸ್ ಕಾಲ್ಡ್ ಆಸ್ ಸೂಪರ್ ಮೋಟೋ. ಈ ಒಂದು ಗಾಡಿ ಬಂದು ಮಾಡಿಫಿಕೇಶನ್ ಆಗಿರೋದು ಎಕ್ಸ್ಪಿಡಿಷನ್ ಮೋಟರ್ಸ್ ವಿಚ್ ಇಸ್ ಇನ್ BTM ಸೆಕೆಂಡ್ ಸ್ಟೇಜಲ್ಲಿ. ಗಾಡಿ ಓನರ್ ಹತ್ರ ಕೇಳೋಣ ಇದನ್ನ ಯಾವ ಥರ ಮಾಡಿಫಿಕೇಶನ್ ಮಾಡಿದ್ದಾರೆ. ಆ್ಯಂಡ್ ಹಿ ಇಸ್ ಜಸ್ಟ್ ನಾಟ್ ಅನ್ ಓನರ್, ಹಿ ಈಸ್ ಅ ಗುಡ್ ರೈಡರ್ ಆಲ್ಸೋ. ಹಿ ಇಸ್ ನನ್ ಅದರ್ ದನ್ ಮೈ ಫ್ರೆಂಡ್ ಪಾಲಾಕ್ಷ. ವೆಲ್ಕಮ್ ಬ್ರೋ. ಹಾಯ್ ಬ್ರೋ, ನಮಸ್ಕಾರ, ಹೇಗಿದ್ದೀರಾ? ಮಸ್ತ್ ಸೂಪರ್. ನಮ್ಮ ವೀಕ್ಷಕರು ಒಂದು ಹಾಯ್ ಹೇಳ್ಬಿಡಿ. ಹಾಯ್ ಎಲ್ಲರಿಗೂ. ನನ್ನ ಹಳೆ ಸಬ್ಸ್ಕ್ರೈಬರ್ ಯಾರಿದ್ದೀರಾ ಅವರೆಲ್ಲ ನೀವು ನೋಡಿರ್ತೀರಾ, ಇವ್ರು ಯಾರು ಅಂತಲೂ ಗೊತ್ತಿರುತ್ತೆ. ನಾನು ಮತ್ತು ಪಾಲಾಕ್ಷ ಆಲ್ಮೋಸ್ಟ್ ಅಲ್ಲೂ ರೈಡರ್ ಮಿನಿಯದಿಂದನೂ ನಾವು ಫ್ರೆಂಡ್ಸು. ಎಷ್ಟೋ ರೇಸ್ಗಳು ಒಟ್ಟಿಗೆ ಓಡಿಸಿದ್ದೀವಿ. ಹೌದೌದು. 500cc ಕ್ಲಾಸ್ ಇವನ್ ಜೊತೆಗೆ ಓಡಿಸಿದ ಮಜಾನೇ ನೆಕ್ಸ್ಟ್ ಲೆವೆಲ್ ಇತ್ತು. ದೋಸ್ ಬೈ ದ ಡೇಸ್ ವಿ ಸ್ಟಿಲ್ ಚೆರಿಶ್. ಬಟ್ ಎಸ್, ಕಮಿಂಗ್ ಟು ದ ಪಾಯಿಂಟ್ ಬ್ರೋ, ಗಾಡಿಯಲ್ಲಿ ಏನೇನು ಮಾಡಿಫಿಕೇಶನ್ ಮಾಡಿದ್ದೀರಾ ಒಂದೊಂದೇ ಹೇಳ್ತಾ ಬನ್ನಿ ಬ್ರೋ. ನಿಖಿಲ್, ಇದು ನಂದು 2022 ಫಸ್ಟ್ ಜೆನ್ ಎಕ್ಸ್ಪಲ್ಸ್. ಓಕೆ. ನಾನು ತಗೊಂಡಿದ್ದು ನಾನು ಟ್ರೇಲ್ಸು ಆಫ್ ರೋಡ್ಸ್ ಓಡಿಸ್ಬೇಕು ಅಂತಾನೆ. ಹೌದು, ಓಡಿಸು ಇದ್ದೀನಿ ಕೂಡ. ಬಟ್ ಈ ಹೀರೋ ರ್ಯಾಲಿ ಕಿಟ್ ಹಾಕಿದ್ವಿ. ಸೊ ಇದು ಸ್ಟಾಕಲ್ಲೇ ಇತ್ತು? ಸ್ಟಾಕಲ್ಲೇ ಇತ್ತು ಫಸ್ಟ್ ತಗೊಂಡಾಗ. ಅವಾಗೆಲ್ಲ ರ್ಯಾಲಿ ಕಿಟ್ ಲಾಂಚೇ ಮಾಡಿದ್ರು. ರ್ಯಾಲಿ ಕಿಟ್ ಇದ್ದಿಲ್ಲ. ರ್ಯಾಲಿ ಕಿಟ್ ಆಮೇಲೆ ಲಾಂಚ್ ಮಾಡಿದ್ರು. ಲಾಂಚ್ ಮಾಡಿದಾಗ ರ್ಯಾಲಿ ಕಿಟ್ಟು ಹಾಕಿದ್ವಿ. ಓಕೆ. ಹಾಕಿ ನಾವು ಒಂದು ಸ್ವಲ್ಪ ಅದರಲ್ಲಿ ಈ ಬೈಕ್ ಬೇಕಿದ್ದ ರಿಕ್ವೈರ್ಮೆಂಟ್ಸ್ ಆರಾಮಾಗಿ ರೀಚ್ ಆಗ್ತಾ ಇತ್ತು. ಹೌದು. ನನ್ಗೇನು ಏನು ಶಾರ್ಟ್ ಕಮಿಂಗ್ಸ್ ಏನಿರಲಿಲ್ಲ. ಬೈಕ್ ವಾಸ್ ಡೂಯಿಂಗ್ ಅಬ್ಸಲ್ಯೂಟ್ಲಿ ಫಂಟಾಸ್ಟಿಕ್ ವೆರ್ ಎವರ್ ವಿ ವರ್ ಟೇಕಿಂಗ್ ಇಟ್. ನಮ್ಮ ಪಿಕಪ್ ಗಾಡಿಲಿ ತಗೊಂಡೋಗ್ತಾ ಇದ್ವಿ. 2 ನಾಬಿ ಇತ್ತು, 2 ಅಲ್ಯೂಮಿನಿಯಂ ರಿಮ್ಸ್ ಇತ್ತು. ಅವಾಗ ಈ ಟೈರ್ಸ್ ಇದ್ದಿಲ್ಲ. ಈ ಟೈರ್ಸ್ ಇರಲಿಲ್ಲ. ಸ್ಟಾಕ್ ನಾಬಿ 21 and 18 ಇತ್ತು. ಒಂದು 100 ಫೋಮಿ ಎಕ್ಸಾಸ್ಟ್ ಇತ್ತು. ಅಂಡ್ ಇಂಜಿನ್ ವೈಸ್ ಸ್ಟಾಕು ಸ್ವಲ್ಪ ಚೇಂಜ್, ಸ್ಪ್ರಾಕೆಟ್ ಸ್ವಲ್ಪ ಚೇಂಜ್ ಮಾಡ್ಕೊಂಡಿದ್ವಿ ಚೆನ್ನಾಗಿ ಓಡ್ಲಿ ಅಂತ. ಬಟ್ ದ ಬೈಕ್ ವಾಸ್ ಡೂಯಿಂಗ್ ಅಬ್ಸಲ್ಯೂಟ್ಲಿ ಫ್ಯಾಂಟಾಸ್ಟಿಕ್. ಏನು ಅದ್ರದ್ದೇನು ಪ್ರಾಬ್ಲಮ್ ಅಂತ ಏನು ಇದ್ದು ಅದಕ್ಕೋಸ್ಕರ ಏನೋ ಮಾಡಬೇಕು ಅಂತ ಏನು ಮಾಡಿದ್ದಲ್ಲ. ಇದು ಒಂದು 15 days ಬ್ಯಾಕ್ ಸುಮ್ಮನೆ ಏನೋ ಯೋಚನೆ ಮಾಡ್ಬೇಕಾದ್ರೆ ಇದೊಂದು ಐಡಿಯಾ ಬಂತು. ಯಾಕಂದ್ರೆ ಗಾಡಿ ಇವಾಗ ಏನು ಆಫ್ ರೋಡ್ ಜಾಸ್ತಿ ತಗೊಂಡೋಗ್ತಾ ಇರಲಿಲ್ಲ, ಬಿಕಾಸ್ ನನ್ನ ಟೂರ್ಸ್ ಜಾಸ್ತಿ ಓಡಾಡ್ತಾರೆ. ಇದು ಮಾಡಿಫಿಕೇಶನ್ ಆಗಿದ್ದು ಬರೀ 15 days, ಒಂದು 15 ದಿನ ಮುಂಚೆ ಅಷ್ಟೇ. ಒಂದೇ ದಿನ. It was all planned in such a way that we don't waste too much of time. We knew what to be done. ಒಂದೇ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ದು ಅಂದ್ರೆ ಫ್ರಂಟ್ ಟೈರ್ ಮಾತ್ರ. ಅದಕ್ಕೋಸ್ಕರ ಒಂದು 2-3 ಬೇರೆ ಬೇರೆ ಟೈರ್ಸ್ ತರಿಸಿ ನೋಡ್ಬೇಕಾಗಿ ಬಂತು. ಕೊನೆಯಲ್ಲಿ ಇದು ಈ ಪ್ರೊಫೈಲೇ ಬೇಕಿತ್ತು ಅಂತ ಈ ಟೈರ್ನ ಓಕೆ ಮಾಡಿ ಹಾಕಿದ್ವಿ. ಬಟ್ ಅದರ್ವೈಸ್ ಮೇಲ್ಗಡೆಯಿಂದ ಏನಿದೆ ಬೈಕ್ ಇದೆ, ಇದು ಆ ಬೈಕ್ ನನ್ನ ಟ್ರೈಲ್ ಬೈಕ್ ಇದ್ದಾಗಲೂ ಇದೆ, ಹಿಂಗೆ ಇತ್ತು, ಈಗಲೂ ಹಿಂಗೆ ಇದೆ. ನಾವೇನು ಟೈರ್ಸ್ ಹ್ಯಾವ್ ಬೀನ್ ಚೇಂಜ್ಡ್. ನಾವು ಈ 17 inch ರಿಮ್ಸ್ ತಂದ್ವಿ. ಯೂಶಲಿ ಸೂಪರ್ ಮೋಟೋಸ್ಗೆ 17 inch ರಿಮ್ಸೇ ಬರುತ್ತೆ. ಫ್ರಂಟ್ ಅಂಡ್ ಬ್ಯಾಕ್ ಎರಡು 17 inch. ಹಿಂದೇನೋ ಅಲ್ಯೂಮಿನಿಯಂ ರಿಮ್ಮೆ, ಮುಂದೇನೋ ಅಲ್ಯೂಮಿನಿಯಂ ರಿಮ್ಮೆ. ಸೊ ಎಷ್ಟು ವೇಟ್ ರೆಡ್ಯೂಸ್ ಆಗಿರ್ಬೋದು ಹಂಗೆ ಸ್ಟಾಕ್ ಕಂಪೇರ್ ಮಾಡಿದ್ರೆ? ಸ್ಟಾಕ್ ಎಕ್ಸ್ಪಲ್ಸ್ಗೂ ಇದಕ್ಕೂ ಏನಿಲ್ಲ ಅಂದ್ರೂ ಅವ ಒಂದು 12 ರಿಂದ 15 kg ಕಮ್ಮಿ ಆಗಿರ್ಬೇಕು, ಇನ್ಕ್ಲೂಡಿಂಗ್ ಎಕ್ಸಾಸ್ಟ್ ಎಲ್ಲ. ಯಾಕಂದ್ರೆ ಹಿಂದೆಗಡೆ ಏನು ಇಲ್ಲ, ಮಡ್ಗಾರ್ಡ್ ಎಲ್ಲ ಔಟು. ಮುಂದೆನೂ ಏನು ಇಲ್ಲ, ಮುಂದೆದು ಮಡ್ಗಾರ್ಡ್ಸ್ ಎಲ್ಲ ಔಟು, ಕ್ರಾಶ್ ಗಾರ್ಡ್ಸ್ ಎಲ್ಲ ಔಟು. ಕಿಕ್ಕರು ಹಾಕಿಲ್ಲ ನಾವು. ಹಿಂದೆಗಡೆ ಫುಟ್ ಪೆಕ್ಸು ಇಲ್ಲ, ಬಿಕಾಸ್ ಇದ್ರಲ್ಲಿ ಯಾರು ಡಬಲ್ಸ್ ಓಡಾಡಿಲ್ಲ. ಕಿಕ್ಕರು ಇಲ್ಲ, ಬಿಕಾಸ್ ಏನು ಬೇಕಾಗಿಲ್ಲ, ಅವಶ್ಯಕತೆ ಇಲ್ಲ. ಎಕ್ಸಾಸ್ಟ್ ಇದೊಂದು ಕಸ್ಟಮ್ ಮಹೀಂದ್ರಾ ಮೋಜೋ ಅಂತ ಒಂದು ಗಾಡಿ ಬರ್ತದೆ. ಸ್ಟೇನ್ಲೆಸ್ ಸ್ಟೀಲ್ ಎಕ್ಸಾಸ್ಟ್ ವಿತ್ ಡಿಬಿ ಕಿಲ್ಲರ್. ಡಿಬಿ ಕಿಲ್ಲರ್ ಇದೆ, ಜಾಸ್ತಿ ಏನೋ ಸೌಂಡ್ ಬರಲ್ಲ. ಈಗ ಕರೆಂಟ್ಲಿ ಈ ಗಾಡಿ ಬಂದು ಸ್ಟ್ರೀಟ್ ಲೀಗಲ್, ಫುಲ್ ಕಂಪ್ಲೀಟ್ಲಿ ಸ್ಟ್ರೀಟ್ ಲೀಗಲ್, ಬಿಕಾಸ್ ಯಾವ್ದು ಅನ್ನೆಸೆಸರಿ ಮಾಡಿಫಿಕೇಶನ್ ಪೊಲೀಸ್ ಏನು ಇಟ್ಕೊಳಲ್ಲ. ಅಬ್ಸಲ್ಯೂಟ್ಲಿ ಯಾರು ಈಗಲೂ ಆರಾಮಾಗಿ. ನಾನು BMW ತೆಗಿದಲ್ಲ, ಈಗ ಬರೀ ಇದ್ರಲ್ಲೇ ಓಡಾಡ್ತಾ ಇದ್ದೀನಿ. ಯಾಕಂದ್ರೆ ಅದ್ರಲ್ಲಿ ಇರೋ ಲೈಟ್ಸ್ ಎಲ್ಲದಕ್ಕೂ ಸ್ವಲ್ಪ ಕಾಂಪ್ಲಿಕೇಶನ್ ಇದೆ ಇವಾಗ ಅಂತ. ಸೊ ನಾನೇನ್ ಮಾಡಿದೆ, ರ್ಯಾಲಿ ಕಿಟ್ ಹಂಗೆ ಉಳಿಸಿದೆ. ಸ್ಟಾಕ್ ಸಸ್ಪೆನ್ಷನ್ ಅಲ್ಲಿ ಹಾಕ್ಬಿಟ್ಟು ಮಾಡೋಣ ಅಂತ ಫಸ್ಟ್ ಐಡಿಯಾ ಬಂತು. ಬಟ್ ಬೇಡ, ನೋಡೋಣ ರ್ಯಾಲಿ ಕಿಟ್ ಅಲ್ಲಿ ಹೆಂಗ್ ಕಾಣುತ್ತೆ ಅಂತ. ಸಸ್ಪೆನ್ಷನ್ ಇಸ್ ಜೆನ್ಯೂನ್ ಹೀರೋ ರ್ಯಾಲಿ ಕಿಟ್, ಬೋತ್ ಅಡ್ಜಸ್ಟಬಲ್ ಫ್ರಂಟ್ ಅಂಡ್ ಬ್ಯಾಕ್. 17 inch ರಿಮ್ಸ್ ಏನ್ ಮಾಡಿದ್ವಿ, ಇದನ್ನ ಫ್ರಂಟ್ ಟು ಬ್ಯಾಕ್ ನ ಪ್ರೊಕ್ಯೂರ್ ಮಾಡಿದ್ವಿ. ಹೋಲ್ಸ್ ಮ್ಯಾಚ್ ಆಗ್ಬೇಕಾಗಿತ್ತು. ಸೊ ಹೋಲ್ಸ್ ಮ್ಯಾಚ್ ಮಾಡಿ ನಾರ್ಮಲ್ ಸ್ಪೋಕ್ ಮಾಡಿ ಟ್ಯೂಬ್ಲೆಸ್ ಕನ್ವರ್ಷನ್ ಮಾಡಿದೀವಿ. ಟ್ಯೂಬ್ಲೆಸ್ ಕನ್ವರ್ಷನ್ ಮಾಡಿ ರೋಡ್ ಟೈರ್ಸ್ ಹಾಕಿದ್ವಿ. ಸೊ ಬ್ರೋ, ನನಗೆ ಇವಾಗ ಒಂದು ಕ್ವಶನ್ಸ್ ಇದೆ. ಗಾಡಿಯಲ್ಲಿ ಇವಾಗ 17+17 ಹಾಕಿದ್ಮೇಲೆ ಮೈಲೇಜ್ ಏನಾದ್ರು ಡ್ರಾಪ್ ಆಗತ್ತಾ? ಸುಮಾರು ಜನಕ್ಕೆ ಆತರ ಕ್ವಶನ್ಸ್ ಇರುತ್ತೆ. ಮೈಲೇಜ್ ಇನ್ಕ್ರೀಸ್ ಆಗತ್ತಾ ಅಂತ. ಮೈಲೇಜ್ ಡ್ರಾಪ್ ಆಗಲ್ಲ. ಮೈಲೇಜ್ ಡ್ರಾಪ್ ಅಂತೂ ಆಗಿಲ್ಲ. ಇನ್ಕ್ರೀಸ್ ಆಗಿರ್ಬೋದು, ನಾವೇನ್ ನೋಡಕ್ ಹೋಗಿಲ್ಲ. ಏನಕ್ಕೆ ಇನ್ಕ್ರೀಸ್ ಆಗುತ್ತೆ ಅಂದ್ರೆ, ನಾಟ್ ಬಿಕಾಸ್ ಆಫ್ ದ ವೀಲ್ಸ್. ಇನ್ಕ್ರೀಸ್ ಆಗೋದು ಏನಕ್ಕೆ ಅಂದ್ರೆ, ನಾವು ವೆಯ್ಟ್ ಕಮ್ಮಿ ಮಾಡಿರ್ತೀವಿ ಬೈಕ್ದು. ಲೈಟರ್ ದ ಬೈಕ್, ಮೋರ್ ದ ಮೈಲೇಜ್. ಬ್ರೋ, ಇವಾಗ ಟೈರ್ಸ್ ಸೈಜ್ ಡಿಫ್ರೆನ್ಸ್ ಆಗಿದೆ. ಸೊ ಆಫ್ ರೋಡ್ ಟೈರ್ ಇಂದ ಆನ್ ರೋಡ್ ಟೈರ್ ಬಂದಿದೆ. ಸೊ ಇದ್ರಲ್ಲಿ ಆಫ್ ರೋಡ್ ಮಾಡ್ಬೋದು. ಬಟ್ ಈ ಬೈಕ್ ಪೊಟೆನ್ಶಿಯಲ್ ನೋಡೋವಷ್ಟು ಮಾಡಕ್ಕಾಗಲ್ಲ. ಅಂದ್ರೆ ಮೊದಲು ಎಕ್ಸ್ಪಲ್ಸ್ ಹೆಂಗ್ ಓಡ್ತಿತ್ತು, ನಾಬೀಸಲ್ಲಿ ಓಡೋದಕ್ಕೂ
ಈ ಟೈರಲ್ಲಿ ಓಡೋದಕ್ಕೂ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಬಟ್ ಅದೇ ನೀವೇನಾದ್ರು ಟಾರ್ಮ್ಯಾಕಿಗೆ ಓಡಿಸ್ಬೇಕು ಅಂತಂದ್ರೆ ಕ್ರೇಜಿ ಆಗಿ ಓಡುತ್ತೆ. ಸಖತ್ತಾಗಿ ಓಡುತ್ತೆ. ಟಾರ್ಮ್ಯಾಕ್ ಅಲ್ಲಿ ಎಷ್ಟು ಬಗ್ಸಾಡಿ ಎಗ್ಸಾಡಿ ಪಗರ್ಸಾಡಿ ಏನ್ ಮಾಡಿದ್ರು ಏನು ಡಿಫ್ರೆನ್ಸ್ ಇಲ್ಲ. ಬಟ್ ವಿತ್ ಸೇಮ್ ಸಸ್ಪೆನ್ಷನ್ ಟ್ರಾವೆಲ್. ಈಗಲೂ ಈ ಬೈಕ್ ಅಲ್ಲೂ ನೋಡಿದ್ರೆ ಗ್ರೌಂಡ್ ಕ್ಲಿಯರೆನ್ಸ್ ನೀವು ರ್ಯಾಲಿ ಕಿಟ್ ಅಲ್ಲಿ ಬರುತ್ತಲ್ಲ ಅದಕ್ಕಿಂತ ಸ್ವಲ್ಪ ಕಮ್ಮಿನೇ ಬರೋದು, ಬಿಕಾಸ್ ವೀಲ್ ಸೈಜ್ ರೆಡ್ಯೂಸ್ ಆಗಿದೆ. ಬಡಂದ್ರು ತುಂಬಾ ಗ್ರೌಂಡ್ ಕ್ಲಿಯರೆನ್ಸ್ ಇದೆ. ಐ ಥಿಂಕ್ ಸ್ಟಾಕ್ ಏನ್ ಬರುತ್ತೆ ಗ್ರೌಂಡ್ ಕ್ಲಿಯರೆನ್ಸ್ ಆಲ್ಮೋಸ್ಟ್ ಆಲ್ ಅಷ್ಟಿದೆ. ವೆರಿ ಕ್ಲೋಸ್ ಟು ದಟ್. ಹೌದು, ಸ್ಟಾಕ್ ಗ್ರೌಂಡ್ ಕ್ಲಿಯರೆನ್ಸ್ ಅಷ್ಟು ಕರೆಕ್ಟ್ ಬಂದು ಮ್ಯಾಚ್ ಆಗುತ್ತೆ. ಬಟ್ ಸ್ಟಾಕ್ ಸಸ್ಪೆನ್ಷನ್ ಅಡ್ಜಸ್ಟಬಲ್ ಬರಲ್ಲ, ಇದ್ರಲ್ಲಿ ಅಡ್ಜಸ್ಟಬಲ್ ಸಸ್ಪೆನ್ಷನ್ ಬರುತ್ತೆ. ಸೊ ನಾವು ಅಡ್ಜಸ್ಟ್ ಮಾಡ್ಕೋಬಹುದು, ಪ್ರೀ ಲೋಡ್ ರಿಬೌಂಡ್ ಅಡ್ಜಸ್ಟ್ ಮಾಡಬಹುದು, ಸಾಫ್ಟ್ ಬೇಕಾ ಹಾರ್ಡ್ ಬೇಕಾ ಅಡ್ಜಸ್ಟ್ ಮಾಡ್ಕೋಬಹುದು. ಆಮೇಲೆ ಇವಾಗ ಹ್ಯಾಂಡಲ್ ಬಾರ್ ನೋಡೋದಾದ್ರೆ ಫಾರ್ ಎಕ್ಸಾಂಪಲ್ ಇವಾಗ ನಮಗೆ 21 ಇಂಚಿಗೆ ಇದು ಅಡ್ಜಸ್ಟ್ ಆಗ್ಬಿಟ್ಟಿರುತ್ತೆ. ಸೊ ಇವಾಗ ಈ 21 ಇಂಚದು ನಮಗೆ ಟರ್ನಿಂಗ್ ರೇಡಿಯಸ್ ಹ್ಯಾಂಡ್ಲಿಂಗ್ ನಮಗೆ ಯಾವ ತರ ಇರುತ್ತೋ ಅದಕ್ಕೂ ಇದಕ್ಕೂ ಡಿಫರ್ ಆಗುತ್ತೆ. ಹೌದು, ಡಿಫರ್ ಆಗುತ್ತೆ. ಓಕೆ, ಏನಕ್ಕೆ ಆಗುತ್ತೆ ಅಂದ್ರೆ ನೀವು ರ್ಯಾಲಿ ಕಿಟ್ ಹಾಕಿದ್ರೆ 21 ಇಂಚಲ್ಲಿ ತುಂಬಾ ಬೆಂಡ್ ಮಾಡ್ಕೊಂಡ್ ಬರಕ್ಕಾಗಲ್ಲ, ಬಿಕಾಸ್ ವಾಶ್ ಔಟ್ ಆಗ್ಬಿಡುತ್ತೆ ಅನ್ನೋ ಫೀಲಿಂಗ್ ಬರ್ತಾ ಇರುತ್ತೆ. ವಾಶ್ ಔಟ್ ಏನ್ ಆಗಲ್ಲ, ಕರೆಕ್ಟ್ ಆಗಿ ಓಡಿಸಿದ್ರೆ ಸ್ವಲ್ಪ ಬೆಂಡ್ ಮಾಡಿದ್ರು ಕಾಲ್ಗಿಲಿಟ್ಟು ವೆಯ್ಟ್ ಚೇಂಜ್ ಮಾಡ್ಕೊಂಡು ಡಿಫ್ರೆನ್ಸ್ ಇದೆ. ಬಟ್ ನಾವು ಈ ಸೀಟ್ ರ್ಯಾಲಿ ಸೀಟ್ ಉಳಿಸ್ಕೊಂಡಿರೋದ್ರಿಂದ ನಮ್ ಸಿಟ್ಟಿಂಗ್ ಪೊಸಿಷನ್ ಚೇಂಜ್ ಆಗುತ್ತೆ. ನಾವು ತುಂಬಾ ಮುಂದೆಗಡೆ ಕೂತ್ಕೊಂಡು ಓಡಿಸ್ತೀವಿ. ಯೂಶಲಿ ನಾನು ಓಡಿಸೋದಂಗೆ ಮುಂದೆ ಕೂತ್ಕೊಂಡು ನಾವು ಓಡಿಸ್ತೀವಲ್ಲ, ಮುಂದೆ ಕೂತ್ಕೊಂಡು ಓಡಿಸೋದ್ರಿಂದ ಇದು ಏನು ಗೊತ್ತಾಗಲ್ಲ, ಎಷ್ಟು ಬಗ್ಸಿದ್ರು ಏನು ಅಳ್ಳಾಡೋದು ಏನಿಲ್ಲ. ಮತ್ತೆ ಗಾಡಿಯಲ್ಲಿ ಟೈರ್ಸ್ ಬಂದು ಇವಾಗ ಟ್ಯೂಬ್ಲೆಸ್ ಬ್ರೋ? ಇದು ಟ್ಯೂಬ್ಲೆಸ್ ಟೈರ್ಸ್. ಸ್ಪೋಕ್ಸ್ ರಿಮ್ಸ್ ಗೆ ಟ್ಯೂಬ್ಲೆಸ್ ಟೈರ್ಸ್ ಹಾಕಿದ್ರೆ ಒಳಗಡೆ ಟ್ಯೂಬ್ ಹಾಕ್ಬಿಟ್ಟು ಹಾಕ್ತಾರೆ. ಬಟ್ ನಾವು ಇದು ಟ್ಯೂಬ್ಲೆಸ್ ಕನ್ವರ್ಷನ್ ಮಾಡಿದೀವಿ ನಮ್ದೇ. ರೈಟ್ ನೌ ದಿಸ್ ಇಸ್ ಟ್ಯೂಬ್ಲೆಸ್, ಎರಡು ಟ್ಯೂಬ್ಲೆಸ್. ಓ ಕ್ರೇಜಿ. ಸೊ ಓವರ್ ಆಲ್ ಖರ್ಚು ಎಷ್ಟಾಯ್ತು ಬ್ರೋ? ಲೈಕ್ ಜಸ್ಟ್ ಈಗ ಏನಂತಂದ್ರೆ ಇವಾಗ ಒಂದು ರ್ಯಾಲಿ ಸಸ್ಪೆನ್ಷನ್ ಇರುವಂತ ಗಾಡಿನ ಸ್ಟಾಕ್ ಇರುತ್ತೆ ಅಂತ ತಿಳ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ರ್ಯಾಲಿ ಪ್ರೋ ಅಂತ ಬರ್ತಿದೆಯಲ್ಲ ಹೊಸ, ಅದಕ್ಕೆ ಇದು ಡೈರೆಕ್ಟ್ ಆಗಿ ಮಾಡ್ಬೋದು. ಡೈರೆಕ್ಟ್ ಫಿಟ್ಮೆಂಟ್ ಮಾಡಬೇಕು ಅಂತಂದ್ರೆ 2 ವೀಲ್ ಹಾಕ್ಸೋದಾದ್ರೂ ಎಷ್ಟಾಗ್ಬೋದು? ವೀಲು ಟೈರು ಎಲ್ಲ ಸೇರಿ ಒಂದು 40,000 ರಿಂದ 45,000 ರೂಪಾಯಿ ಬರುತ್ತೆ. 40,000 ರಿಂದ 45,000? ಹೌದು, ಬಟ್ ಅಷ್ಟೇ ಮಜಾ ಕೊಡುತ್ತೆ. ಏನಕ್ಕೆ ಬ್ರೋ ಅಷ್ಟು ಎಕ್ಸ್ಪೆನ್ಸಿವ್? ಟೈರ್ ಎಷ್ಟು? ಏನೊಂದು 2,500 3,000 ಇರುತ್ತಾ? ಈ ಮುಂದೆ ಟೈರು ಈ ಸೈಜ್ದೇ ಬೇಕು ಅಂದ್ರೆ ವರ್ಡ್ಸ್ಟೈನ್ ಒಂದೇ ಆಪ್ಷನ್ ಇರೋದು. ಯಾವ ಬ್ರ್ಯಾಂಡು? ವರ್ಡ್ಸ್ಟೈನ್ ಬರುತ್ತೆ. ವರ್ಡ್ಸ್ಟೈನ್. ಓಕೆ. ಈ ಟೈರು ಈ ಸೈಜ್ ಅಲ್ಲಿ ಬರೋದು ಇದೊಂದೇ ಟೈರ್. 120 70 17 ಬೇಕು. 110 70 17 ಸಿಗುತ್ತೆ. 120 80 17 ಸಿಗುತ್ತೆ. 120 70 17 ಬರೋದು ಇದೊಂದೇ ಟೈರು. ಈ ಟೈರೇ 13,000 ರೂಪಾಯಿ. ಈ ಟೈರಿಗೆ ಎಷ್ಟು? 13,000. ಗುರು ನಾನೆಲ್ಲೋ 3,000 ಅಂತ ಕೇಳಿದ್ರೆ ನೀವು ಏನೋ 10,000 ರೂಪಾಯಿ ಎಕ್ಸ್ಟ್ರಾ ಆಡ್ ಮಾಡ್ಬಿಟ್ರಲ್ಲ. ಸೊ ಬೈ ಡಿಫಾಲ್ಟ್ ಟೈರ್ ಕ್ವಾಲಿಟಿ ಹಂಗಿದೆ. ಹೌದು, ಇದು ವರ್ಡ್ಸ್ಟೈನ್ ಎಕ್ಸ್ಪೆನ್ಸಿವ್ 100%. ಓಕೆ, ಗೂಗಲ್ ಮಾಡಬಹುದು, ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಸಸ್ಪೆನ್ಷನ್ ಏನು ಆಲ್ಟ್ರೇಷನ್ ಮಾಡಿಲ್ಲ ಹಿಂದ್ಗಡೆ. ಇದು ರ್ಯಾಲಿ ಕಿಟ್ ಹೀರೋ ಇಂದ ಕೊಟ್ಟಾಗ ಅದ್ರಲ್ಲಿ ಏನ್ ಬರುತ್ತೆ ಅದೇ ಸಸ್ಪೆನ್ಷನ್ ಹಾಕಿದೀವಿ. ಲಾಂಗರ್ ಟ್ರಾವೆಲ್ ಸಸ್ಪೆನ್ಷನ್. ಹಿಂದೆ ಯೂರೋ ಗ್ರಿಪ್ ಟೈರ್ ಇದೆ. ಈ ಟೈರು ಇರೋದು ಯೂರೋ ಗ್ರಿಪ್. ಇದು ಈ ಬ್ರ್ಯಾಂಡ್ ಅದ್ರದಲ್ಲ, ಇದು ಯೂರೋ ಗ್ರಿಪ್ ಟೈರು. ಇದು ಕಮ್ಮಿನೇ, ಇದೊಂದು 4,500 ರೂಪಾಯಿ ಬರುತ್ತೆ. ಸೊ ಬೇಸಿಕ್ಲಿ 20,000 ರೂಪಾಯಿ ಟೈರ್ಸ್ಗೆ ಆಗ್ಬಿಡುತ್ತೆ. ಸೊ ರಿಮ್ಮಿಗೆ ಇನ್ನೊಂದು 20,000 ರಿಮ್ಸ್ ಬೇಕು. ರಿಮ್ಸ್ ಆದ್ಮೇಲೆ ಟ್ಯೂಬ್ಲೆಸ್ ಕನ್ವರ್ಷನ್ ಬೇಕು, ಸ್ಪೋಕ್ಸ್ ಹಾಕ್ಬೇಕು, ಹಳೆ ಸ್ಪೋಕ್ಸ್ ತೆಗಿಬೇಕು, ಇದು ಕಸ್ಟಮ್ ಸ್ಪೋಕ್ಸ್ ಮಾಡಬೇಕು. 17 ಇಂಚ್ ಸ್ಪೋಕ್ಸ್ ಯಾವುದು ಡೈರೆಕ್ಟ್ ಆಗಿ ಕೂತ್ಕೊಳ್ಳಲ್ಲ, ಕಸ್ಟಮ್ ಸ್ಪೋಕ್ಸ್ ಮಾಡಿ ಥ್ರೂ ಮಾಡಿ ಮಾಡಿಸ್ಬೇಕು. ಬಟ್ ಈ ಗಾಡಿ ಸೂಪರ್ ಮೋಟೋ ಗಾಡಿ ಯಾರಿಗೆ ಅಂದ್ರೆ ಹೂಮ್ ಡು ಯು ಸಜೆಸ್ಟ್ ಟು ರೈಡ್ ದಿಸ್? ಅಡ್ವಾಂಟೇಜ್ ಸೂಪರ್ ಮೋಟೋ ಗಾಡಿ ಇನ್ವೆಂಟ್ ಆಗಿದ್ದು ಅಥವಾ ಅದನ್ನ ಇಂಪ್ರೂವೈಸ್ ಮಾಡಿದ್ದೆ ಎಲ್ಲಾ ತರ ಯೂಸ್ ಆಗ್ಬೇಕು ಅನ್ನೋರಿಗೆ. ಯೂಶಲಿ ಇದು ವೆಸ್ಟರ್ನ್ ಕಂಟ್ರೀಸ್ ಅಲ್ಲಿ ಏನಾಗಿತ್ತು, ಡರ್ಟ್ ಬೈಕ್ಸ್ ನ ಲೀಗಲ್ ಆಗಿ ಪರ್ಚೇಸ್ ಮಾಡ್ಬೋದು. ನಾನೊಂದು ವಿಡಿಯೋ ನೋಡಿದೆ ಬ್ರೋ ಮೊನ್ನೆ ಇನ್ಸ್ಟಾಗ್ರಾಮ್ ಅಲ್ಲಿ. ಸ್ನೇಹಿತರೆ ಇಲ್ಲಿ ಪಕ್ಕದಲ್ಲಿ ಹಾಕಿದ್ದೀನಲ್ಲ ವಿಡಿಯೋ ನೋಡಿ ಯಾವ ತರ. ಸೊ ದಿಸ್ ಇಸ್ ದ ಬೈಕ್ ಪರ್ಸನ್ ಅದನ್ನ ಡ್ರಿಫ್ಟ್ ಮಾಡಿ ಒಂದು ಫಸ್ಟ್ ಸ್ಟಾಪಿ ಮಾಡ್ಕೊಂಡ್ ಬರ್ತಾ ಇದಾರೆ ನೋಡಿ. ಆಮೇಲೆ ಈ ತರ ಡ್ರಿಫ್ಟ್ ಮಾಡ್ಕೊಂಡು ಹೋಗ್ತಾರೆ. ದಿಸ್ ಬೈಕ್ ಇಸ್ ಕಾಲ್ಡ್ ಎ ಸೂಪರ್ ಮೋಟೋ ಅಂಡ್ ದಿಸ್ ಇಸ್ ವಾಟ್ ವಿ ಹ್ಯಾವ್ ಗಾಟ್ ಫಾರ್ ಯು ಫ್ರಮ್ ಎಕ್ಸ್ಪಲ್ಸ್. ಇವ್ರ ಮಾಡಿಫಿಕೇಶನ್ ಮಾಡಿರೋದು ಸೂಪರ್ ಮೋಟೋನೇ. ಇದ್ರದ್ದು ದ ಸ್ಪೆಷಾಲಿಟಿ ಆಫ್ ದಿಸ್ ಬೈಕ್ ದೀಸ್ ಬೈಕ್ಸ್ ಆರ್ ನಾಟ್ ವೆರಿ ಪ್ಲಾಂಟೆಡ್. ಅಂದ್ರೆ ಫುಲ್ ಕಂಟ್ರೋಲ್ ಇರುತ್ತೆ, ಸಖತ್ತಾಗಿ ಏನೇ ಮಾಡಿದ್ರು ನಮ್ಮಿಂದ ಹಿಡ್ತಾ ತಪ್ಪದೇ ಇಲ್ಲ ಅಂತ ಅಲ್ವೆಲ್ಲ. ಇದ್ರದ್ದು ಅದಲ್ಲ ಕಾನ್ಸೆಪ್ಟ್. ಇದ್ರ ಕಾನ್ಸೆಪ್ಟ್ ಅಂದ್ರೆ ಇದು ಕಂಪ್ಲೀಟ್ಲಿ ಔಟ್ ಆಫ್ ದ ವರ್ಲ್ಡ್ ಕಾಂಬಿನೇಷನ್ ಆಫ್ ಎವ್ರಿಥಿಂಗ್. ಇಟ್ಸ್ ಮೋರ್ ಲೈಕ್ chaos theory. ಆರ್ಗನೈಸಿಂಗ್ಲಿ ಅನ್ಆರ್ಗನೈಸಿಂಗ್ ಥಿಂಗ್ಸ್. ಬಿಕಾಸ್ ನಾವು ಹಾಕಿರೋದು ರ್ಯಾಲಿ ಸಸ್ಪೆನ್ಷನ್. ಇಲ್ಲೇ ಅರ್ಥ ಮಾಡ್ಕೊಳ್ಳಿ, ನಾವು ಹಾಕಿರೋದು ರ್ಯಾಲಿ ಸಸ್ಪೆನ್ಷನ್. ಹೌದು. ವೀಲ್ಸ್ ರೋಡ್ ವೀಲ್ಸ್. ಹೌದು. ಆಕ್ಚುಯಲ್ ಸೈಜ್ ಬರೋದು 21 ಇಂಚ್ ಮುಂದೆ 18 ಇಂಚ್ ಹಿಂದೆ. ನಾವು 17 ಇಂಚ್ ಮಾಡ್ಬಿಟ್ಟಿದೀವಿ. ಬೈಕ್ ಅಲ್ಲಿ ಯಾವ್ದೇ ಕಾರಣಕ್ಕೂ ಸ್ಟೆಬಿಲಿಟಿ ಅಂತ ನಾರ್ಮಲ್ ಆಗಿ ಬರಲ್ಲ. ಬಟ್ ಅದೇ ಮಜಾ. ಸೊ ಲೂಸಿಂಗ್ ದ ಸ್ಟೆಬಿಲಿಟಿ ಇಸ್ ದ ನ್ಯೂ, ಬಿಕಾಸ್ ದೆನ್ ಯು ಕ್ಯಾನ್ ಪ್ಲೇ ಅರೌಂಡ್ ಬಿಗ್ ಟೈಮ್ ಅಲ್ಲ. ನೀ ಎಷ್ಟೇ ಬಗ್ಸಿದ್ರು ಅದ್ ಮಾತು ಕೇಳುತ್ತೆ. ಸ್ಟ್ರೈಟ್ ಆಗಿ ಹೋಗ್ಬೇಕು ಅಂದ್ರೆ ಅಫ್ಕೋರ್ಸ್ ಎಕ್ಸ್ಪಲ್ಸ್ 200cc ಇಂಜಿನ್ ತುಂಬಾ ಏನು ಹಾರಾಡ್ಕೊಂಡು ಹೋಗ್ಬಿಡಲ್ಲ. ಬಟ್ ಇದ್ರಲ್ಲೂ ಇದೊಂದು 120-125 ಮಾಡ್ತಾ ಇದೆ ಟಾಪ್ ಸ್ಪೀಡ್. ನಾನು ಓಡಿಸಿದ್ದೀನಿ ಆರಾಮಾಗಿ, ನೋ ಪ್ರಾಬ್ಲಮ್. ಸ್ಟಾಕ್ ಎಕ್ಸ್ಪಲ್ಸ್ ಓಡಲ್ಲ ಅಷ್ಟು. ಅದು ಇದೇನಕ್ಕೆ ಓಡುತ್ತೆ ಅಂದ್ರೆ ವೆಯ್ಟ್ಗೋಸ್ಕರನೇ ಓಡೋದು. ವೆಯ್ಟ್ ಕಮ್ಮಿ ಆಗಿದೆ, ಓಡುತ್ತೆ. ಸೊ ವೇರ್ ಡು ಯು ಎಂಜಾಯ್ ದಿಸ್ ಬೈಕ್? ಸಿಟಿ. ದಿಸ್ ಇಸ್ ಮೈ ಡೈಲಿ ಡ್ರೈವರ್.
ಸಿಟಿಯಲ್ಲಿ ನಿಂಗೆ ಗೊತ್ತು ನನ್ನ ಹತ್ರ ಇರೋ ಬೈಕ್ಸ್ ಅದ್ ಬಿಟ್ಟುನು ಇವಾಗ್ಲೂ ದಿನ ಇದನ್ನೇ ತಗೊಂಡೋಗೋದು. ಸ್ನೇಹಿತರೆ, ಜಸ್ಟ್ ನಾವು ಇವ್ರೇನೋ ಒಂದು ಮಾತು ಹೇಳಿದ್ರಲ್ಲ, ನಿಮಗೆ ಗೊತ್ತು ನನ್ನ ಹತ್ರ ಇರೋ ಬೈಕ್ಸ್ ಅಂತ. ನಾನು ನಂಗೆ ಫಾಲೋ ಮಾಡ್ಕೊಂಡು ಬನ್ನಿ ಬ್ರೋ. ಬರಪ್ಪ ರಾಜ, ನಿಮ್ಮ ಮನೆ ಒಳಗಡೆ ತೋರಿಸು. ಮನೆ ಒಳಗಡೆ ಹೋಗೋಕ್ಕಿಂತ ಮುಂಚೆ ಸ್ನೇಹಿತರೆ ಇಲ್ಲೇ ನೋಡ್ಕೊಬೋದು. ಇಲ್ಲೊಂದು ಹಿಮಾಲಯನ್ 450, ಇಲ್ಲೊಂದು BMW 850 ಇದೆ, ಇಲ್ಲೊಂದು 411 ಲೆಜೆಂಡ್ರಿ ಇದೆ, ಇಲ್ಲಿ ಇಷ್ಟುದ್ದಕ್ಕೂ ಗಾಡಿ ಇದೆ. ಆಮೇಲೆ ಸ್ನೇಹಿತರೆ ಈ ಗಾಡಿ ರಿವ್ಯೂ ಮಾಡಬೇಕು ಅಂತಿದ್ದೀನಿ. ಕಮೆಂಟ್ ಸೆಕ್ಷನ್ ತಿಳಿಸಿ ರಿವ್ಯೂ ಬೇಕಾ ಅಂತ. ದಟ್ ಈಸ್ 1999 ಸಿಂಗಲ್ ಓನರ್ CBZ, ಬಟ್ ಇಟ್ಸ್ ನಾಟ್ ನೋ ಲಾಂಗರ್ It is no longer a CBZ. There is something masala added in that. lot of masala ಏನು ಅಂತ ಗೊತ್ತಾಗಬೇಕು ಅಂತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. We will let you know that also. ಇದು ಅಷ್ಟೇ 2005 ಕರಿಸ್ಮಾ, ಒರಿಜಿನಲ್ ಪೇಂಟ್, ಒರಿಜಿನಲ್ ಬ್ಲಾಕ್, ಸೀಲ್ಡ್ ಬ್ಲಾಕ್, ಯಾವತ್ತೂ ಓಪನ್ ಮಾಡಿಲ್ಲ, ಏನು ಮಾಡಿಲ್ಲ. ಹಿಂದೆ ಬರೀ ಹಿಂದೆ ಸಸ್ಪೆನ್ಷನ್ ಮಾತ್ರ ಚೇಂಜ್ ಮಾಡಿದೀವಿ, ಅದರ್ವೈಸ್ ಕಂಪ್ಲೀಟ್ ಬೈಕ್ ಸ್ಟಾಕ್. 2005 ಒಂದೇ ಓನರ್. ಈಗ ನಾನು ಓನರ್, ಸೆಕೆಂಡ್ ಓನರ್. ಬನ್ನಿ ಬನ್ನಿ ಬನ್ನಿ, ಈ ಅಪ್ಪಂದು ಕ್ರೇಜ್ ಹೆಂಗಿದೆ ಅಂತ ನೋಡೋಣ ಬನ್ನಿ. ಮನೆ ಒಳಗಡೆ ಬಂದ ತಕ್ಷಣ ನಿಮಗೆ ಏನು ಕಾಣಿಸುತ್ತೆ ಅಂತಂದರೆ ಸೋಫಾ, ಲಗೇಜು, ಆಮೇಲೆ ಏನಂತಾರೆ ನಿಮ್ಮ ಫರ್ನಿಚರ್ ಎಲ್ಲ ಅಂತ ಅಂದ್ಕೊಂಡಿದ್ದೀರಾ? ಯು ಆರ್ ರಾಂಗ್. ಕಮ್ ಇನ್ ಸೈಡ್. ದೇರ್ ವಿ ಹ್ಯಾವ್ ಲೂನಾ ಸೂಪರ್. ಇದು ನಮ್ಮ ಕಾಲೇಜ್ ಟೈಮಿಂದನೂ ನಮಗೆ ಗೊತ್ತಿರೋ ನನ್ನ ಫ್ರೆಂಡ್ಸ್ ಎಲ್ಲ ಇದ್ರಲ್ಲಿ ಬರ್ತಾ ಇದ್ರು. ಹಾಂ, ಅದು ಆ ಟೈಮಿಂದನೂ ಒಂದು ಬೇಕು ಅಂತಿತ್ತು. ಈಗ ನಾನು ಹೆಂಡ್ತಿಗೆ ಅಂತ ಮಾಡಿರೋದು. ಅವಳಂತೂ ಇವತ್ತವರೆಗೂ ಓಡಿಸೋಕ್ಕಾಗಿಲ್ಲ, ಓಡಿಸ್ತಾಳೆ ಇಷ್ಟರಲ್ಲೇ. ಬಟ್ ದಿಸ್ ಈಸ್ ಲೂನಾ ಸೂಪರ್ 90s ಮಾಡಲ್, ಅರ್ಲಿ 90s ಮಾಡಲ್. ಓಕೆ, ಫುಲ್ ರೀಸ್ಟೋರ್ ಮಾಡಿದ್ವಿ ನಾವೇ ನಮ್ಮ ವರ್ಕ್ಶಾಪಲ್ಲೇ. ಒಂದು ಸ್ಕ್ರಾಪಿಂದ ತೊಗೊಂಬಂದು ಗಾಡಿನ ಹಾಂ, ಬೊಂಬಾಟಾಗಿ ರನ್ನಿಂಗ್ ಇದೆ. ನಾನು ತೊಗೊಂಡು ಓಡಾಡಿದ್ದೀನಿ. ನಾನು ಓಡಿಸ್ಬೇಕಂದ್ರೆ ಇನ್ನೂ ಮಜಾ ಇರುತ್ತೆ. ಎಲ್ಲ ಹತ್ತುತ್ತೆ. ದಲ್ಮಿಯಾ ಸಿಗ್ನಲ್ ಎಲ್ಲ, ದಲ್ಮಿಯಾ ಫ್ಲೈಓವರ್ ಎಲ್ಲ ಹತ್ಕೊಂಡ್ಬಂತು ಮೊನ್ನೆ. ಬಟ್ ಏನೇ ಮಾಡು ಮಗ, ನಾನು ಕೂತ್ಕೊಂಡ್ರೆ ಎಲ್ಲೂ ಹತ್ತಲ್ಲ. ಅದು ಇಲ್ಲಿಂದ ರೋಡ್ ಹತ್ತಲ್ಲ. ಆ ಚಾನ್ಸ್ ಇದೆ. ಇದೆಲ್ಲ ನಮ್ಮ ಇವರ ಟ್ರಾಫೀಸ್ ನೋಡ್ಬೋದು ಸ್ನೇಹಿತರೆ ಯಾವ ಥರ ಇದೆ ಅಂತ. ಬಿಗ್ ರಾಕ್ ಡರ್ಟ್ ಪಾರ್ಕ್ ಅಲ್ಲಿ ಟ್ರಯಲ್ ಅಟ್ಯಾಕ್ ಚಾಂಪಿಯನ್ ಕೂಡ ಹೌದು. ದೇರ್ ವಿ ಹ್ಯಾವ್ ರೈಡಮೇನಿಯಾ ಟ್ರಾಫಿ. ರೈಡಮೇನಿಯಾ ಟ್ರಾಫಿ ಅಂತ ಬಂದಾಗ ಸ್ನೇಹಿತರೆ, ಐ ವುಡ್ ಲೈಕ್ ಟು ಟೆಲ್ ಯು, ಮೆನಿ ಆಫ್ ದೆಮ್ ಹ್ಯಾವ್ ಟ್ರೈಡ್ ರೈಡಮೇನಿಯಾ ಸೋ ಮೆನಿ ಇಯರ್ಸ್, ಫ್ರಮ್ ಪಾಸ್ಟ್ 10-12 years. ದೇ ಕುಡ್ ನಾಟ್ ಇವನ್ ವಿನ್ ಒನ್ ಟೈಮ್ ಆಲ್ಸೋ. ಆ್ಯಂಡ್ ಐ ಆಮ್ ಟೆಲಿಂಗ್ ಯು, ಯಾರ ಹತ್ರ ಈ ಒಂದು ಟ್ರಾಫಿ ಇದೆ, ಇಟ್ಸ್ ಅ ಡಿಫ್ರೆಂಟ್ ವೈಬ್. ನೆಕ್ಸ್ಟ್ ಸ್ನೇಹಿತರೆ ಇಲ್ಲಿದೆ ನೋಡಿ, ಒನ್ ಮೋರ್ ಬಜಾಜ್ ಚೇತಕ್. ಇದು ಚೇತಕ್ಕೆ ಸೂಪರ್ ತರ ಮಾಡ್ಬಿಟ್ಟಿದೀವಿ. ಚೇತಕ್ಕೆ, ಚೇತಕ್ನೇ ಸೂಪರ್ ತರ ಇದು ಮಾಡಿರೋದು. ಚೇತಕ್ಕೆ ನನ್ನ ಫ್ರೆಂಡ್ ಶಮಂತ್ ಈ ವಿಡಿಯೋ ತೆಗಿತಿದಾರಲ್ಲ, ಅವ್ರ ಫ್ರೆಂಡ್ ಹತ್ರ ಇತ್ತು. ಏನ್ ಮಾಡ್ಬೇಕು ಅಂತ ಗೊತ್ತಿರಲಿಲ್ಲ ಅವ್ರಿಗೆ. ಇವರೇ ಸೊ ಅವ್ರ ಹತ್ರ ಅವ್ನ ಫ್ರೆಂಡ್ ಹತ್ರ ಇತ್ತು, ತಗೊಂಬಂದು ನಾವೇ ನಮ್ಗೆ ಹೆಂಗ್ ಬೇಕೋ ಆ ಥರ ರಿಸ್ಟೋರ್ ಮಾಡ್ಕೊಂಡು ಈಗ ಇಲ್ಲಿದೆ. ನೆಕ್ಸ್ಟ್ ಇನ್ಯಾವುದು ಇಲ್ಲಪ್ಪ, ಒಂದೇ ಒಂದು ಸೀಕ್ರೆಟ್ ಬೈಕ್ ಇದೆ, ಅದನ್ನು ತೋರಿಸ್ಬಿಡ್ತೀನಿ. ಎಲ್ಲಿಗೋ ಕರ್ಕೊಂಡು ಹೋಗ್ತಿದ್ಯಾ? ಬೆಡ್ರೂಮ್ ನಮ್ಮ ಬೆಡ್ರೂಮಲ್ಲಿರೋ ಬೈಕ್. ಬೆಡ್ರೂಮಲ್ಲೂ ಬೈಕ್ ಇಟ್ಟಿದ್ಯಾ? ಹಾಂ, ಮೋಸ್ಟ್ ಪ್ರೈಸ್ಡ್ ಪೊಸೆಷನ್. ಮೋಸ್ಟ್ ಈಗ ನಂದು ಇರೋ ಬೈಕಲ್ಲೆಲ್ಲ ಒಂದು ಫೇವ್ರೇಟ್ ಬೈಕ್ ಅಂತಂದರೆ ಇದೆ. ಇದು ಮೊದಲು ನಂಗೆ ಕಾಲೇಜ್ ಟೈಮಲ್ಲಿ ಸಂಜಯ್ ಅಂತ ನಮ್ಗೊಬ್ರು ಗೊತ್ತಿರೋರಿದ್ರು, ಅವ್ರ ಹತ್ರ ಈ ಥರ ಬೈಕ್ ಇತ್ತು. ಓಕೆ, ಅಂದರೆ ಶೋಗನ್ ಹಿಂಗೆ SD ಟೈರ್ ಹಾಕ್ಕೊಂಡು ಮುಂದೆ ಡಿಸ್ಕ್ ಹಾಕ್ಕೊಂಡು ಮಾಸ್ಕ್ ಗೀಸ್ಕೆಲ್ಲ ಇಲ್ದಲೆ. ನಂಗೆ ಮೊದಲಿಂದನೂ ಶೋಗನ್ ಅಂದರೆ ಹಿಂಗೆ ಇರಬೇಕು ಅಂತ. ಇವಾಗಲೂ ಶೋಗನ್ ಕೀನೇ, ಒರಿಜಿನಲ್ ಕೀ ನೋಡ, ಇವಾಗಲೂ ಇದೇ ಥರ ಮೆಟಲ್ ಕೀ, ಸೈಡ್ ಲಾಕ್ ಎಲ್ಲ ಪಕ್ಕದಲ್ಲಿ. ಈಗಲೂ ಓಡುತ್ತೆ ಆರಾಮಾಗಿ. ಬಟ್ ನಾನು ಓಡಿಸಲ್ಲ. ವರ್ಷಕ್ಕೆ ಒಂದ್ಸತಿ ಆಯುಧ ಪೂಜೆ ದಿನ ಬರುತ್ತೆ ಆಚೆ. ಆಯುಧ ಪೂಜೆ ದಿನ ಬಂದು. ಎಷ್ಟು ಗಾಡಿ ಇದೆ ಮಗ ನಿನ್ನ ಹತ್ರ ಟೋಟಲ್ ಆಗಿ? ಇವಾಗ 21 ಬೈಕ್ ಇದೆ. 21? ಹೌದು. ಸಾಕು ಅನ್ಸುತ್ತೆ ಸದ್ಯಕ್ಕೆ ಸಾಕು ಅನ್ಸುತ್ತೆ. ಬಂದಾಗ ಬೇಡ ಅಂತ ಅನ್ಸುತ್ತೆ. ಹೆಂಡ್ತಿನ ಕೇಳಬೇಕು, ಅವ್ಳು ಪರ್ಮಿಷನ್ ಕೊಟ್ರೆ ಇನ್ನೊಂದೆರಡು ತಗೊಳದ್ರಲ್ಲಿ ಅಂತ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ದಟ್ ಈಸ್ ಆಲ್ ಅಬೌಟ್ ಮಿಸ್ಟರ್ ಪಾಲಾಕ್ಷ. ಆ್ಯಂಡ್ ಇವರ ಗ್ಯಾರೇಜ್ ಬಂದು ಲೊಕೇಶನ್ನ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇಫ್ ಯು ಗೈಸ್ ವಾಂಟೆಡ್ ಟು ಗೆಟ್ ಯುವರ್ ವೆಹಿಕಲ್ ಸರ್ವಿಸ್, ಯಾವ ಬೈಕ್ ಸರ್ವಿಸ್ ಮಾಡ್ತೀಯ ಮಗ? ಸರ್ವಿಸ್ ನಾವು ಯಾವ ಬೈಕ್ನೂ, ನಮಗೆಲ್ಲ ಮೋಟರ್ ಸೈಕಲ್ಲೇ. ನಾವು ಮೊಪೆಡ್ ತಂದರೂ ಸರ್ವಿಸ್ ಮಾಡ್ತೀವಿ, ಟ್ರೈಮ್ ಟೈಗರ್ ತಂದರೂ ಸರ್ವಿಸ್ ಮಾಡ್ತೀವಿ. ನಾವು ಯಾವುದಕ್ಕೂ ಯಾವುದೇ ಥರದ್ದು ಡಿಫ್ರೆನ್ಸಿಯೇಷನು ಮಾಡಲ್ಲ. ದೊಡ್ಡ ಬೈಕು ಅಂತೇನೋ ಅದಕ್ಕೆ ಜಾಸ್ತಿ ಇದು ಕೊಡಲ್ಲ. ಎಲ್ಲರಿಗೂ ಮೋಟರ್ ಸೈಕಲ್. ನಾವೆಲ್ಲ ಹಂಗೆ ಸ್ಟಾರ್ಟ್ ಮಾಡಿದ್ದು. ನಮ್ಮ ಅಪ್ಪನ ಹತ್ರ ಒಂದು 8 ಸುಜುಕಿ ಇತ್ತು, ಈಗಲೂ ಅದನ್ನೇ ಓಡಿಸ್ತಾರೆ. ಅದು ನಮ್ಮ ಕೈಲಿ ಕೊಡಲ್ಲ ಈಗಲೂ. ನಮ್ಮ ಹತ್ರ 20 ಅಲ್ಲ 200 ಬೈಕ್ ಆದರೂ ಕೊಡಲ್ಲ ಅವರು. ಸೊ ನಮ್ಮ ಮೋಟರ್ ಸೈಕಲ್ ಅಂದರೆ ಇಟ್ಸ್ ನಾಟ್ ಜಸ್ಟ್ ಒನ್ ಮೀನ್ಸ್ ಆಫ್ ಟ್ರಾನ್ಸ್ಪೋರ್ಟ್. ಫಾರ್ ಅಸ್ ಮೋಟರ್ ಸೈಕಲ್ ಈಸ್ ಅ ಪಾರ್ಟ್ ಆಫ್ ಲೈಫ್. ನಮ್ಗೆ ಯಾವಾಗಲೂ ಮೊದಲಿಂದನೂ, ನನಗಂತೂ ಬೈಕ್ ಹುಚ್ಚು. ಆ ಬೈಕ್ ಹುಚ್ಚನೇ ಪ್ರೊಫೆಷನಾಗಿ ಮಾಡ್ಕೊಳ್ಳೋದ್ರಲ್ಲಿ ಒಂದು ಮೇ ಬಿ ಐ ಆಮ್ ಒನ್ ಆಫ್ ದ ವೆರಿ ಫ್ಯೂ ಲಕ್ಕಿ ಪರ್ಸನ್. ಒಳ್ಳೆ IT ಕಂಪ್ನಿಲಿ ಇದ್ದೋನ್ ಬಿಟ್ಟು ಐ ಹ್ಯಾವ್ ಡನ್ ವಾಟ್ ಐ ಹ್ಯಾವ್ ಡನ್. ಐ ಆಮ್ ವೆರಿ ಹ್ಯಾಪಿ ವಿತ್ ಇಟ್. ಆ ಟೈಮ್ ನನಗೆ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇದ್ದೀನಿ ಇನ್ನ. ಬಟ್ ಬಿಟ್ಬಿಡು, ಮುಂದೆ ಈ ವರ್ಷನೇ ಬಿಟ್ಬಿಡು. ನಿಜವಾಗ್ಲೂ ಹೇಳ್ತೀನಿ ಸ್ನೇಹಿತರೆ, ದಿಸ್ ಗೈ ವಿಲ್ ನೆವರ್ ಬಿ ಇನ್ ಹೋಮ್. ವರ್ಷದಲ್ಲಿ ಅರ್ಧ ವರ್ಷ, ಮುಕ್ಕಾಲು ವರ್ಷನೂ ಎಲ್ಲಿರ್ತೀಯಪ್ಪ?
ನಾನು ಐ ಡೂ ಮೋಟರ್ ಸೈಕಲ್ ಟೂರ್ಸ್ ಆಲ್ಸೋ. ಸೊ ಮೋಟರ್ ಸೈಕಲ್ ಟೂರ್ಸ್ ದೆಸೆಯಿಂದ ಎಲ್ಲ ಇಂಡಿಯಾದಲ್ಲಿ ಎಲ್ಲ ಡೈರೆಕ್ಷನಲ್ಲೂ ಮೋಟರ್ ಸೈಕಲ್ ಟೂರ್ಸ್ ಮಾಡ್ತೀವಿ. ಐ ಡೂ ಗೈಡೆಡ್ ಮೋಟರ್ ಸೈಕಲ್ ಟೂರ್ಸ್ ಅಂತ ಕರಿತೀವಿ. ಸೊ ಐ ಗೋ ಆನ್ ಆಲ್ ಆಫ್ ದೋಸ್ ಟೂರ್ಸ್. ಐ ಪ್ರೊವೈಡ್ ಅ ಕಂಪ್ಲೀಟ್ ಎಕ್ಸ್ಪೀರಿಯನ್ಸ್ ದಟ್ ನನ್ ಆಫ್ ದೆಮ್ ಡೂ. ಸೊ ಮೈ USP ಇಸ್ ದ್ಯಾಟ್ ನಾನು ಕಮ್ಮಿ ಜನನೇ ಕರ್ಕೊಂಡು ಹೋಗೋದು, ಬಟ್ ಕರ್ಕೊಂಡು ಹೋಗೋರು ಎಲ್ಲರೂ ಖುಷಿಯಾಗಿ ಬರೋ ಥರ ನಮ್ಮ ಪ್ಲ್ಯಾನು, ನಮ್ಮ ಪ್ರಯತ್ನ. ಸೊ ಹಂಗಾಗಿ ಅದು ಇಂಡಿಯಾ, ನೇಪಾಲ್, ಶ್ರೀಲಂಕಾ, ಭೂತಾನ್, ಇಂಡಿಯಾಲೂ ಎಲ್ಲ ಕಡೆ ಮಾಡ್ತೀವಿ, ಬರೀ ಲದಾಖ್ ಮಾತ್ರ ಅಲ್ಲ. ಲದಾಖ್ ಮಾಡಿ ಆಗಿದೆ ತುಂಬ ಸತಿ, ಈಗಲೂ ಮಾಡ್ತೀವಿ ಲದಾಖ್. ಬಟ್ ನಾನು ನಾರ್ತ್ ಈಸ್ಟಲ್ಲೂ ಟೂರ್ ಮಾಡ್ತೀವಿ, ಮಧ್ಯಪ್ರದೇಶಲ್ಲಿ ಟೂರ್ ಮಾಡ್ತೀವಿ, ರಾಜಸ್ಥಾನಲ್ಲಿ ಟೂರ್ ಮಾಡ್ತೀವಿ, ಸೌತ್ ಇಂಡಿಯಾಲಿ ಎಷ್ಟೊಂದು ಟೂರ್ಸ್ ಮಾಡ್ತೀವಿ. ಸೌತ್ ಇಂಡಿಯಾ ಅಂತಿದಂಗೆ ನಮ್ಮವರೆಲ್ಲ ನಮಗೆ ಗೊತ್ತು ಅಂತಾರೆ, ಬಟ್ our way of doing things unexplored locations, very different routes, cuisine that we go on. ಒಳ್ಳೆ ಊಟ, ಒಳ್ಳೆ ಸ್ಟೇ. Yes, that's the logic. ಸೊ ಸ್ನೇಹಿತರೆ, ಈ ವರ್ಷ ನಂದು ಮತ್ತು ಪಾಲಾಕ್ಷಂದು ಒಂದು ಕೊಲಾಬ್ರೇಷನ್ ರೈಡ್ ಕೂಡ ಬರ್ತಾ ಇದೆ. ಶಾರ್ಟ್ಲಿ ವಿ ವಿಲ್ ಅಪ್ಡೇಟ್ ದ ಸೇಮ್. ನಿಮ್ಮಲ್ಲಿ ಯಾರಿಗಾರ ಇಂಟ್ರೆಸ್ಟ್ ಇತ್ತು ಅಂದರೆ ಲದಾಖಿಗೆ ಬರೋದಕ್ಕೆ ಡೂ ಲೆಟ್ ಅಸ್ ನೋ. ವೆರಿ ಶಾರ್ಟ್ಲಿ ವಿ ವಿಲ್ ಅಪ್ಡೇಟ್ ದ ಡೇಟ್ಸ್ ಆ್ಯಂಡ್ ಎವ್ರಿ ಡೀಟೇಲ್. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸಿ ಯು ಅಂಟಿಲ್ ನೆಕ್ಸ್ಟ್ ವ್ಲಾಗ್.